ಮುಖ್ಯಮಂತ್ರಿಗಳಿಗೆ ನಾನು ಕೇಳಕ್ಕೆ ಬಯಸೋದು, ಯಾರ ಮೇಲೆ ಆರೋಪ ಮಾಡಿದ್ರು SIT ನೀವು ರಚನೆ ಮಾಡ್ತೀರಾ? ಹಂಗೆ ಮಾಡೋದಾದ್ರೆ ನಿಮ್ಮ ಮೇಲೂ ಆರೋಪ ಮಾಡಿದ್ರು, ಅದಕ್ಕೂ SIT ರಚನೆ ಮಾಡ್ತೀರಾ? ನಿಮ್ಮ ಮೇಲೆ ಆರೋಪ ಬಂದಾಗ ನೀವೇನು ಮಾಡಿದ್ರಿ? ನಿಮ್ಮ ಹೋಮ್ ಮಿನಿಸ್ಟ್ರು ವಿಧಾನಸಭೆಯಲ್ಲಿ ಹೇಳಿದ್ರು, ಯು ಹ್ಯಾವ್ ಟು ಟೇಕ್ ಹಿಮ್ ಟು ಕಸ್ಟಡಿ ಅಂತ ಹೇಳಿದ್ರು, ಇಮಿಡಿಯೇಟ್ ಅರೆಸ್ಟ್ ಹಿಮ್ ಅಂತ ಹೇಳಿದ್ರು. ನಾವು ರಾಜಕೀಯ ನೇತಾರರು. ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರು, ಅವ್ರ ಕುಟುಂಬ ಧಾರ್ಮಿಕ ನೇತಾರರು. ನಮ್ಮ ದೇಶ ಹೆಚ್ಚು ಗೌರವಿಸೋದು ರಾಜಕೀಯ ನೇತಾರರನ್ನಲ್ಲ, ಅದನ್ನು ಮೀರಿ ಧಾರ್ಮಿಕ ನೇತಾರರನ್ನು ಗೌರವಿಸುತ್ತೆ. 21 ತಲೆಮಾರುಗಳಿಂದ ಆ ಧಾರ್ಮಿಕ ಕ್ಷೇತ್ರವನ್ನು ಮುನ್ನಡೆಸಿ ಸಾಮಾಜಿಕ ಸುಧಾರಣೆ ಮತ್ತು ಜನಸಾಮಾನ್ಯರ ಆರ್ಥಿಕ ಬದಲಾವಣೆಗೂ ಕಾರಣ ಆಗಿದೆ. ಅಂಥವ್ರ ಮೇಲೆ ಆಪಾದನೆ ಯಾರೋ ಮಾಡ್ದ ಅಂದ ತಕ್ಷಣವೇ ಅವನ ಪೂರ್ವಾಪರವನ್ನು ಪರಿಶೀಲನೆ ಮಾಡ್ಕೋಬೇಕಾಗಿತ್ತಲ್ಲ, ಮಾಡ್ಕೊಂಡಿದ್ದೀರಾ? ಧರ್ಮಸ್ಥಳದ ಪರ, ಧರ್ಮದ ಪರ ನಿಂತಿದ್ದೇವೆ. ಧರ್ಮಾಧಿಕಾರಿಗಳನ್ನು ಅನುಮಾನಿಸೋದೆ ಹೆತ್ತ ತಾಯಿಯನ್ನು ಅನುಮಾನಿಸಿದಂತೆ. ಧರ್ಮಾಧಿಕಾರಿಗಳನ್ನು ಅನುಮಾನಿಸೋದೆ ಹೆತ್ತ ತಾಯಿಯನ್ನು ಅನುಮಾನಿಸಿದಂತೆ. ಯಾಕೆ ಅಂತಂದರೆ, ನನ್ನ ದೃಷ್ಟಿಯಲ್ಲಿ ಧರ್ಮಾಧಿಕಾರಿಗಳ ಬಗೆಗಿನ ನಂಬಿಕೆ ಹೆತ್ತ ತಾಯಿಯ ಬಗ್ಗೆ ಎಷ್ಟು ನಂಬಿಕೆ ಇರುತ್ತೋ ಅಷ್ಟೇ ಬಲವಾದ ನಂಬಿಕೆ. ಹೆತ್ತ ತಾಯಿ ಏನು ತಂದೆಯನ್ನು ಪರಿಚಯ ಮಾಡಿಸೋದು ತಾಯಿ, ನಾವು ನಂಬ್ತೇವೆ. ಹಾಗೆ ಧರ್ಮಾಧಿಕಾರಿಗಳನ್ನು ನಾವು ನಮ್ಮ ತಲೆಮಾರುಗಳ ಹತ್ತಿರದಿಂದ ನೋಡಿದೆ, ಬರೀ ನಾನು ಮಾತ್ರ ಅಲ್ಲ, ತಲೆಮಾರುಗಳ ಹತ್ತಿರದಿಂದ ನೋಡಿದೆ. ಮತ್ತು ಅವರ ಸಾಮಾಜಿಕ ಸುಧಾರಣೆ ಕಣ್ಣಿಗೆ ಕಾಣುತ್ತೆ. ಸಹಪಂಕ್ತಿ ಭೋಜನ ಸರ್ಕಾರ ಇನಿಷಿಯೇಟ್ ತಗೊಂಡು ಮಾಡಿದ್ದಲ್ಲ, 6 ದಶಕಗಳ ಮುಂಚೆ ಅವರೇ ಮಾಡಿದ್ದು ಸಹಪಂಕ್ತಿ ಭೋಜನ. ಈಗ ವ್ಯಸನ ಮುಕ್ತಿ ಕೇಂದ್ರಗಳಿರ್ಬೋದು, ಧರ್ಮೋತ್ಥಾನ ಸಂಸ್ಥೆಯ ಚಟುವಟಿಕೆಗಳಿರ್ಬೋದು, ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಸಹಾಯ ಇರ್ಬೋದು ಜನಸಾಮಾನ್ಯರ ನಡುವೆ, ಇವೆಲ್ಲ ಕಣ್ಣಿಗೆ ಕಾಣ್ತವೆ. ಹಾಗಾಗಿ ಯಾರ ಬಗ್ಗೆ ಯೋಚನೆ ಮಾಡಬೇಕು? ಯಾರ ಬಗ್ಗೆ? ದೂರುದಾರನ ಬ್ಯಾಕ್ಗ್ರೌಂಡನ್ನು ಇದೇ ಥರ ಚೆಕ್ ಮಾಡಿದ್ರ? ಅವ್ರದ್ದೇನು ಬ್ಯಾಕ್ಗ್ರೌಂಡು? ಈಗ FIR ಹಾಕಿದ್ದೀರಲ್ಲ, ಅವ್ರನ್ನ A1 ಮಾಡಿದ್ದೀರಲ್ಲ, ಅವತ್ತು ನೀವು ಸ್ವಲ್ಪ ದಿನಗಳ ಕಾಲ ಅಬ್ಸರ್ವೇಷನಲ್ಲಿ ಇಟ್ಟು ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಮಾಡಿದರೆ ನೀವು ಆವಾಗ ದೂರುದಾರ ಹೇಳಿದ ಜಾಗನೆಲ್ಲ ಆಗಿತಿರಲಿಲ್ಲ. ಬದಲಿಗೆ ಅವತ್ತೇ ಮಂಪರು ಪರೀಕ್ಷೆಗೆ ಒಳಪಡಿಸ್ತಿದ್ರಿ, ಅವತ್ತೇ ಆ್ಯಕ್ಷನ್ ತಗೋತಿದ್ರಿ. ಇಷ್ಟು ದಿನ ಆದರೂ ನೀವು ಮಂಪರು ಪರೀಕ್ಷೆಗೆ ಒಳಪಡಿಸಿಲ್ಲ. ಯಾಕೆ ಒಳಪಡಿಸಿಲ್ಲ? ಎಲ್ಲರೂ ಮಂಪರು ಪರೀಕ್ಷೆಯಲ್ಲಿ ಎಲ್ಲ ಸತ್ಯವೂ ರೆಕಾರ್ಡ್ ಆಗುತ್ತೆ ಅನ್ನೋ ಭಯನ ನಿಮಗೆ? ತಾನು ಹೇಳಿದ ಹೇಳಿಕೆಯನ್ನು ಸಮರ್ಥಿಸ್ಕೊಳ್ಳುವಂಥ ಧೈರ್ಯವನ್ನು ಅವ್ರು ಕಳ್ಕೊಂಡ್ಬಿಟ್ಟಿದ್ದಾರೆ. ನಾನೇನು ತಪ್ಪು ಮಾಡಿಲ್ಲ ಅಂದಾಗ ಕ್ಷಮೆ ಕೇಳಬೇಕಾದ ಅವಶ್ಯಕತೆನೇ ಇರಲ್ಲ. ಯಾಕೆಂದರೆ ರಾಜಕಾರಣ 3 ದಿನದ್ದು, ಆದರೆ ನಮ್ಮ ವ್ಯಕ್ತಿತ್ವ ಅದು ಸತ್ತ ನಂತರವೂ ಇರುತ್ತೆ. ನಮ್ಮ ವ್ಯಕ್ತಿತ್ವ ಬದುಕಿರುತ್ತೆ. ನೋಡಿ, ಸೌಜನ್ಯ ಹತ್ಯೆಯನ್ನು ಯಾರು ಸಮರ್ಥಿಸಿದೀವ? ಆ ಕೊಲೆಗಾರರಿಗೆ ಶಿಕ್ಷೆ ಆಗಬೇಕೋ ಬೇಡವಾ? ಯಾರು ಕೊಲೆಗಾರರು ಅನ್ನೋದು ಯಾವ ರೀತಿ ಬೇಕಾದ್ರೂ ತನಿಖೆ ಆಗಲಿ ಅಂತ ಅವತ್ತೇ ಹೇಳಿದ್ದೀವಿ ನಾವು. ಹಾಗಾಗಿ ನಾವು ಹೇಳೋದೇನು ಅಂತಂದರೆ, ಆ ಕಾರಣಕ್ಕೆ ಅವ್ರು ಹೇಳಿದ ಎಲ್ಲದಕ್ಕೂ ನಮ್ಮ ಸಹಮತ ಇದೆ ಅಂತ ನಾವೇನು ಹೇಳಿದ್ದೀವ?